ಈಗಾಗಲೇ ಪ್ರಾರ್ಥನೆಯಲ್ಲಿ ನಡೆಸಿದಂಥ ಎಲ್ಲರಿಗೂ ಈ ಸಂಘಟನೆ ಕರ್ನಾಟಕ ಪರಿಸರ ರಕ್ಷಣೆ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವ್ಯವಸ್ಥಾಪಕರಿಗೂ ಮಾಜಿ ಜಿಲ್ಲಾಧ್ಯಕ್ಷರಿಗೂ ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನನ್ನ ಆತ್ಮೀಯ ಜೊತೆ ಸೇವಕರಿಗೂ ಎಲ್ಲ ವರ್ಗದವರಿಗೂ ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತೇನೆ. ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ, ಕರ್ನಾಟಕ ಪರಿಸರ ರಕ್ಷಣಾ ವೇದಿಕೆಯ ಪ್ರಾರಂಭವಾಗಿ ಇಲ್ಲಿಗೆ ಅಂದರೆ ಬರುವ 13ನೇ ತಾರೀಕಿಗೆ 16ನೇ ವರ್ಷದಲ್ಲಿ ಕಾಲಿಡುವಂಥದ್ದಾಗಿದೆ. ಹಾಗಾಗಿ 2026ನೇ ಇಸ್ವಿಯಲ್ಲಿ 16ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಇದೇ ತಿಂಗಳು 13ನೇ ತಾರೀಕು ನಾವು ಇಟ್ಕೊಂಡಿದ್ದರ ನಿಮಿತ್ತವಾಗಿ ಒಂದು ಸಮಾಲೋಚನೆ ಹಾಗಾಗಿ ಮತ್ತು ಪ್ರೆಸ್ ಮೀಟಿಂಗ್ ಅನ್ನು ನಾವು ಕರೆದಿದ್ದೇವೆ. ಮೂಲಕವಾಗಿ ತಾವೆಲ್ಲರೂ ಬಂದಿರಿ. ಪ್ಲೇಸ್ಮೆಂಟ್ ಮೂಲಕವಾಗಿ ಇದಕ್ಕೆ ಸಹಾಯ ಮಾಡುವಂತ ಎಲ್ಲರನ್ನ ಮತ್ತೊಂದು ಸಾರಿ ಕರ್ತನ ನಾಮದಲ್ಲಿ ಹೊಂದಿಸ್ತೇವೆ. ಈ ಮುಂದಿನ ಕಾರ್ಯಕ್ರಮದ ಕುರಿತು ಒಂದೊಂದಾಗಿ ಬಿಡಿಯಾಗಿ ಹಿತನುಡಿಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮ ಉದ್ದೇಶ ಏನು, ಈ ಒಂದು ಕಾರ್ಯಕ್ರಮದ ಆಲೋಚನೆ ಏನೆಂಬುದಾಗಿ ಮುಂದೆ ನಮ್ಮಲ್ಲಿರುವಂತಹ ಸಂಸ್ಥಾಪಕರು ಭಾಸ್ಕರ ಏನವರು ಎಲ್ಲ ಬಿಡಿಯಾಗಿ ನಮಗೆ ವಿವರವಾಗಿ ತಿಳಿಪಡಿಸ್ತಾರೆ. ಹಾಗಾಗಿ ಮುಂದಿನ ಸಮಯ ನಾನು ಅಯ್ಯನವರಿಗೆ ಒಪ್ಪಿಸಿಕೊಳ್ತೇನೆ. ಸುಮಾರು 16 ವರ್ಷದಿಂದ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾಧ್ಯವಾದಷ್ಟು ಎಲ್ಲ ಸೇವಕರು ಮತ್ತು ಎಲ್ಲ ಸಭೆಗಳಿಗೂ ಸಹ ನಾವು ಸ್ಪಂದಿಸಿದ್ದೇವೆ. ಅವರವರ ಕುಂದುಕೊರತೆಗಳಿಗೆ ಸ್ಪಂದಿಸಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಅವರನ್ನು ಸಹಾಯ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಒಂದು ಕೊರತೆ ನಮ್ಮಲ್ಲಿದೆ. ಯಾವ ಸರ್ಕಾರವೂ ನಮ್ಮ ಮಾತು ಕೇಳ್ತಾ ಇಲ್ಲ, ಯಾವ ಮಿನಿಸ್ಟ್ರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ. ಈ ಒಂದು ನೋವಿನಲ್ಲಿ ನಾವಿದ್ದೇವೆ. ಆದರೆ ನ್ಯೂನತೆ ಎಲ್ಲಿದೆ, ತೊಂದರೆ ಎಲ್ಲಿದೆ? ಏಕೆಂದರೆ ನಮ್ಮ ಬೀದರ್ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಅನೇಕ ಘನಸೇವಕರುಗಳಿದ್ದಾರೆ, ದೊಡ್ಡ ಸೇವಕರುಗಳಿದ್ದಾರೆ, ಸಾವಿರಾರು ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಸಭೆಗಳಿವೆ. ಆದರೆ ಯಾವುದೇ ದೇವ ಸೇವಕರು ಒಟ್ಟಿಗೆ ಬರಲಿಕ್ಕೆ ಸಿದ್ಧರಿಲ್ಲ. ಇದು ನಮ್ಮ ಕೊರತೆ. ಬಹಳಷ್ಟು ಒಳ್ಳೆ ಸೇವಕರುಗಳಿದ್ದಾರೆ, ತಮ್ಮ ಸೇವೆ, ತಮ್ಮ ಸಭೆ, ತಮ್ಮ ಸದಸ್ಯರು. ಅದನ್ನು ಬಿಟ್ಟರೆ ಇತರರ ಬಗ್ಗೆ ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರಗಳು ನಮಗೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ನಮಗಿಂತಲೂ ದೊಡ್ಡದಲ್ಲ. ಸರ್ಕಾರ ನಾವು ನೇಮಕ ಮಾಡಿರ್ತಕ್ಕಂಥ ಒಬ್ಬ ಆಳುಗಳನ್ನಾಗಿ ಅವರನ್ನು ಆಯ್ಕೆ ಮಾಡಿ ನಾವು ಕಳಿಸಿರ್ತೇವೆ. ಅಂತಹ ಸಂದರ್ಭದಲ್ಲಿ ಇವತ್ತು ಜನರ ಮುಂದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ಜ್ಞಾಪಕ ಮಾಡಿದಾಗ ಯುವಕರು ರೊಚ್ಚಿಗೆದ್ದು ಒಂದು ಸರ್ಕಾರವನ್ನೇ ಅಡಿಗಾಡಿಸತಕ್ಕಂತಹ ಉದಾಹರಣೆ ನಮ್ಮ ಮುಂದಿದೆ. ಜನಗಳಲ್ಲಿ ಸೇರಿ ಆ ಒಂದು ಸರ್ಕಾರವನ್ನು ಹೆದರಿಸುವ ಮತ್ತು ಅದರಿಂದ ಪ್ರತಿಫಲವನ್ನು ಪಡೆದಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ. ಹಾಗಾಗಿ ಎಲ್ಲ ಕ್ರೈಸ್ತ ದೇವ ಸೇವಕರಲ್ಲಿ ನನ್ನ ಕಳಕಳಿಯ ಒಂದು ಮನವಿ ಇದೆ. ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲ ಸೇವಕರುಗಳು ಮತ್ತು ಕರ್ನಾಟಕ ರಾಜ್ಯದ ಸೇವಕರುಗಳಿಗೆ ತಾವು ದಯಮಾಡಿ ಒಂದು ತಿಂಗಳಲ್ಲಿ ಒಂದು ದಿನ ಎಲ್ಲ ಸೇವಕರು ಒಟ್ಟಾಗಿ ಸೇರಬೇಕು. ಅವರವರ ಕುಂದು ಕೊರತೆಗಳನ್ನು, ಅವರ ಬಾಧಕ ಸಾಧಕಗಳನ್ನು ಅದನ್ನು ಚರ್ಚೆ ಮಾಡಿದಾಗ ನಾವು ಎಲ್ಲಿ ಅಳುತ್ತಾ ಇದ್ದೇವೆ, ಯಾಕೆ ನಮ್ಮ ಮೇಲೆ ಇಷ್ಟೊಂದು ದಾಳಿಗಳು, ತೊಂದರೆಗಳು, ಸಂಕಷ್ಟಗಳು ಬರ್ತಾ ಇವೆ, ಸರ್ಕಾರ ನಮ್ಮ ಮಾತಿಗೆ ಸ್ಪಂದಿಸ್ತಾ ಇಲ್ಲ. ಇದು ಕೇವಲ ನಾವು ನೋವಲ್ಲಿ ಇಟ್ಕೊಂಡು ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ಎಲ್ಲರಲ್ಲಿ ನಂಬಿಕೆ ಇದೆ. ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂಥದ್ದು, ಆತ್ಮ ಬರಗಾಲವನ್ನು ಹೊಂದಿರತಕ್ಕಂಥ ದೇವ ಸೇವಕರುಗಳಿರ್ತಕ್ಕಂಥ ಒಂದು ಕೊರತೆ ಅವರು ಅನ್ಯೋನ್ಯತೆಯಲ್ಲಿ ಬರೋದಿಲ್ಲ. ಆಗಿರಲಿ, ಅವೇದ್ಯವಂತರಾಗಿರಲಿ, ನಿಮ್ಮ ಸಭೆಯಲ್ಲಿ 5 ಜನ ಸದಸ್ಯರಿದ್ದರೂ ಸಹ, 5,000 ಜನ ಸದಸ್ಯರಿದ್ದರೂ ಸಹ ನೀವೆಲ್ಲ ದೇವರ ಅಭಿಷೇಕ ಹೊಂದಿರತಕ್ಕಂಥ ದೇವ ಸೇವಕರನ್ನು ಮರಿಬಾರದು. ಏಕೆಂದರೆ ದೇವರ ಕೈವಿಗೆ ಇಲ್ಲದೆ ಯಾವುದೇ ಸೇವಕರು ಸೇವೆಯನ್ನು ಮಾಡಕ್ಕಾಗಲ್ಲ. ಇವತ್ತಿನ ದಿವಸದಲ್ಲಿ ನಮ್ಮಲ್ಲಿ ನ್ಯೂನತೆ ಏನಿದೆ ಅಂದರೆ ನಾವು ಒಕ್ಕಟ್ಟಾಗಿ ಬರ್ತಾ ಇಲ್ಲ. ಏಕೆಂದರೆ ಈ
ಇದೇ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಅವರೊಂದು ಆಶ್ವಾಸನೆಯನ್ನು ಕೊಟ್ಟರು. ಆಗ್ತಕ್ಕಂಥ ಬಾಧಕಗಳಿಂದ ನಾವು ಮುಕ್ತಿಯನ್ನು ಗಳಿಸ್ತೇವೆ ಅಂತ ಹೇಳಿ ಅವರಿಗೆ ಪ್ರಾಮಿಸ್ ಮಾಡಿದ್ರು. ಹಿಂದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಲವು ಜನ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕೊಳ್ತಕ್ಕಂಥವ್ರು. ಸಾಮಾಜಿಕ ಹೋರಾಟಗಾರರು ಅಷ್ಟೊಂದು ಈಸಿ ಕುಟುಂಬ ಅಂದಾಗ ಅವನು ಸಮಾಜಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ಸಮಾಜಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡದಂತಹ ಮನುಷ್ಯ ಅವನು ಶಕ್ತಯುತವಾಗಿ ಮತ್ತು ಫಲಪ್ರದವಾದಂಥ ಕಾರ್ಯಗಳನ್ನು ಮಾಡಲಿಕ್ಕಾಗತ್ತೆ. ಎಲ್ಲರೂ ಸಿದ್ಧರಾದರು. ಮೀಟಿಂಗ್ ಮಾಡ್ತಾ ಇದ್ದೇವೆ, ನಾವು ಸರ್ಕಾರವನ್ನು ಹೆದರಿಸಬೇಕು, ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಎಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಬನ್ನಿ ಅಂತ ಒಂದು ಡೇಟ್ ಫಿಕ್ಸ್ ಆಯಿತು, ಟೈಮು ಫಿಕ್ಸ್ ಆಯಿತು, ಎಲ್ಲ ಬ್ಯಾನರ್ಗಳೆಲ್ಲ ಪ್ರಿಂಟ್ ಆಯಿತು. ಆದರೆ ಕೊನೆ ಗಳಿಗೆಯಲ್ಲಿ ಈ ಸಭೆಯನ್ನು ನಾವು ರದ್ದು ಮಾಡಿದ್ದೀವಿ ಅಂತ. ಸೊ ಇದು ತುಂಬ ನೋವಾಯಿತು ನಮಗೆ. ಯಾಕೆ ಇವರೆಲ್ಲ ಈ ರೀತಿ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ. ಅದಕ್ಕಾಗಿ ನನ್ನ ಪ್ರಿಯರೇ, ತುಂಬ ಜನ ತಿಳ್ಕೊಂಡ ಹಾಗೆ ಕ್ರೈಸ್ತರಲ್ಲಿ ಒಕ್ಕಟ್ಟಿನಲ್ಲಿ ಬಲವಿದೆ ಅಂತ ನಾವು ಪ್ರಸಂಗಗಳನ್ನು ಮಾಡ್ತೇವೆ. ಆದರೆ ನಾವು ಸಭೆಗಳಿಗೆ ಸೀಮಿತವಾದಂತಹ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಇವತ್ತಿನ ದಿನದಲ್ಲಿ ಕುಶಾಲನಗರ ಅಂತ ಊರು, ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಕಳೆದ ಭಾನುವಾರ 2ನೇ ತಾರೀಕು ಒಬ್ಬ ಸೇವಕರು ಆರಾಧನೆ ಮಾಡುವಾಗ ಅಲ್ಲಿರ್ತಕ್ಕಂಥ ಕೆಲವು ಪುಡಾರಿಗಳು, ಯಾಕಂದರೆ ಇದು ಒಂದು ತಪ್ಪು ಕಲ್ಪನೆಯನ್ನು ಮಾಡಿದ್ದಾರೆ. ಹಿಂದೂಗಳು ಕ್ರೈಸ್ತ ವಿರೋಧಿಗಳು, ಕ್ರೈಸ್ತರು ಹಿಂದೂ ವಿರೋಧಿಗಳು, ಇದು ತಪ್ಪು. ಕ್ರೈಸ್ತರು ಯಾಕಂದರೆ ಇದು ಇಡೀ ಪ್ರಪಂಚದಲ್ಲಿಯೇ ಒಂದು ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮದಲ್ಲಿ. ಇಡೀ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮ ನಂಬರ್ 1 ಇದೆ. ಆಮೇಲೆ ಸತ್ಯವೇದಕ್ಕೂ ಒಂದು ಇತಿಹಾಸ ಇದೆ. ಸತ್ಯವೇದ ಇವತ್ತು ನಿನ್ನೆ ಆಗಿದ್ದಲ್ಲ. ಅದು ಸುಮಾರು 6,000 ವರ್ಷಗಳಿಂದಲೂ ಅನೇಕ ಐತಿಹಾಸಿಕವಾದಂಥ ವಿಷಯಗಳನ್ನು ಹೊಂದಿರತಕ್ಕಂಥದ್ದು. ಸೊ ಇವತ್ತೇನು ಹೇಳ್ತಾರೆ ಅಂದರೆ, ಕ್ರಿಸ್ತರು ಪರಕೀಯರು 100 ವರ್ಷದ ಹಿಂದೆ ಬಂದರು, 200 ವರ್ಷದ ಹಿಂದೆ ಬಂದರು ಎಂಬುದಾಗಿ. ಯೇಸುವಿನ ಪರಮ ಶಿಷ್ಯನಾಗಿರ್ತಕ್ಕಂಥ ತೋಮನು ಯೇಸುವನ್ನ ಮುಟ್ಟಿ ಅವನ ಗಾಯದಲ್ಲಿ ತನ್ನ ಬೊರಳನ್ನು ಹಾಕಿ ನಂಬಿರ್ತಕ್ಕಂತಹ ಆ ಒಬ್ಬ ತೋಮನು ಬಂದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಸೇವೆ. ನೀವು ತಿಳ್ಕೊಂಡ ಹಾಗೆ ನಿನ್ನೆ ಬಂದರು, ಮೊನ್ನೆ ಬಂದರು, ಬ್ರಿಟಿಷರು ಬಂದರು, ಇದನ್ನು ಪ್ರಾರಂಭ ಮಾಡಿದ್ರೆ ಎಂಬುದಾಗಿ. ಹಾಗಾಗಿ ಪ್ರಸ್ತುತ ಸರ್ಕಾರದಿಂದ ತುಂಬ ಅನ್ಯಾಯಗಳಾಗ್ತಾ ಇದೆ. ಆದರೆ ಯಾವ ಸೇವಕರು ಕ್ರೈಸ್ತರು ಒಗ್ಗಟ್ಟಾಗಿ ಬರ್ತಾ ಇಲ್ಲ. ಹಾಗಾಗಿ ಇವತ್ತಿನ ದಿನದ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದು ಏನಂದರೆ, ನಮ್ಮ ವಾರ್ಷಿಕೋತ್ಸವಕ್ಕಿಂತಲೂ ಕ್ರೈಸ್ತರ ಒಂದು ಐಕ್ಯತೆಯನ್ನು ತರಬೇಕು. ಎಲ್ಲ ಸೇವಕರು ಬಂದಂತೆ ಸ್ಪಂದಿಸಬೇಕು. ಎಲ್ಲರೂ ಅಲ್ಲಿ ಕೂತುಕೊಂಡು ತಮ್ಮ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡಿ ನಾವು ಮುಂದೆ ಏನು ಮಾಡಬೇಕೆಂಬುದಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಗೃಹ ಮಂತ್ರಿಗಳಿಗೂ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕುಶಾಲನಗರದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ, ಆಮೇಲೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂತಹ ಕೆಲವು ವಿಷಯಗಳನ್ನು ನಾವು ನೋಡಿದಾಗ ಇವತ್ತಿನ ದಿವಸದಲ್ಲಿ ಕ್ರೈಸ್ತರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಸೇವಕರುಗಳಿಗೆ ತುಂಬ ರೀತಿಯ ತೊಂದರೆಗಳಾಗ್ತಾ ಇದೆ. ನಾವೆಲ್ಲರೂ ಸೇವೆ ಮಾಡ್ತಕ್ಕಂಥದ್ದು ಕೇವಲ ಆ ಒಂದು ನೂತನ ರಾಜ್ಯಕ್ಕಾಗಿ. ಎಷ್ಟೋ ಜನ ಸೇವಕರಿಗೆ ಊಟಕ್ಕೆ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ. ಸರ್ಕಾರ ಎಷ್ಟೊಂದು ರೀತಿ ಆಲೋಚನೆಗಳು, ತೊಂದರೆಗಳು ತಂದು ಕ್ರೈಸ್ತರ ಮೇಲೆ. ಈ ಪ್ರಸ್ತುತ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸುಮಾರು 3,800 ಕ್ರೈಸ್ತ ಮಿಷನರಿಗಳ FCRA ಕ್ಲೋಸ್ ಮಾಡಿದ್ರು. ಫಾರಿನಿಂದ ಬರ್ತಕ್ಕಂಥ ಫಂಡನ್ನು ಅದು ಕ್ಲೋಸ್ ಮಾಡಿದ್ರು. ಇವ್ರಿಗೆ ಬರಬಾರದು ಅಂತ ಹೇಳಿದ್ರು. ಆದರೆ ಸಂತೋಷದ ವಿಷಯ ನಿಮ್ಗೆ ಹೇಳ್ತೇನೆ, ಆ FCRA ಇರುವಾಗ ನಮ್ಮ ಹತ್ರ ಕೇವಲ ಲಿಮಿಟೆಡ್ ಚರ್ಚಸ್ಗಳಿತ್ತು. ಕೇವಲ ಲಿಮಿಟೆಡ್ ಸೇವಕರು ಕೆಲಸ ಮಾಡ್ತಾ ಇದ್ರು. ಯಾವಾಗ ಕೇಂದ್ರ ಸರ್ಕಾರ ಆ ಒಂದು ಕಾಯ್ದೆಯನ್ನು ತಂದು FCRA ಕ್ಯಾನ್ಸಲ್ ಮಾಡ್ತೋ, ಆವಾಗ ನಮ್ಮಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇವಕರು ಎದ್ದರು. ನನ್ನ ಪ್ರಿಯ, ನಾವು ಬಡವರಲ್ಲ. ನಮ್ಮ ಭಾರತ ದೇಶದ ಬಹಳ ಬಡತನದಲ್ಲಿದೆ, ಕಷ್ಟದಲ್ಲಿದೆ, ಅಥವಾ ಏನೋ ಒಂದು ತಪ್ಪು ಕಲ್ಪನೆಯಲ್ಲಿರ್ತಾರೆ.
ಆದರೆ ಒಂದು ಸಂತೋಷದ ವಿಷಯ ಅಂದರೆ ಭಾರತ ದೇಶದಿಂದ ಬಂದಿರತಕ್ಕಂಥ ವಿಶ್ವಾಸಿಗಳು, ಸೇವಕರು ಅಮೆರಿಕದಲ್ಲಿರ್ತಕ್ಕಂಥ ಸೇವಕರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಎಫ್ಸಿಆರ್ ನಮಗೆ ಏನು ಪ್ರಯೋಜನ ಇಲ್ಲ, ಆ ಎಫ್ಸಿಆರ್ ಏನೂ ಆಗೋದಿಲ್ಲ. ಯಾಕಂದರೆ ಇವಾಗ ನಡೀತಕ್ಕಂಥ ಒಂದು ಸೆಷನ್ನಲ್ಲಿ ಎಫ್ಸಿಆರ್ ಬಗ್ಗೆ ತಿರುಗಿ ಮತ್ತೊಂದು ಅಮೆಂಡ್ಮೆಂಟ್ ನಾವು ತರ್ತಾ ಇದ್ದಾರೆ. ಈ ಎಫ್ಸಿಆರ್ ಹಣದಿಂದ ಎಷ್ಟು ಆಸ್ತಿಗಳನ್ನು ನೀವು ಮಾಡಿದ್ದೀರಿ ಅದರ ಬಗ್ಗೆ ನಮಗೆ ವಿವರಣೆ ಕೊಡಿ, ಅದರ ಬಗ್ಗೆ ನಮಗೆ ಹೇಳಿ. ಈ ಎಫ್ಸಿಆರ್ ಹಣ ಎಲ್ಲಿಂದ ಬಂತು, ಏನೇನು ಆಸ್ತಿಗಳನ್ನು ನೀವು ಮಾಡಿದ್ರಿ ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ. ಆದರೆ ದುಃಖದ ಸಂಗತಿ, ಯಾವ ಸಂಸ್ಥೆ ನೋಂದಣಿನೇ ಆಗಿಲ್ಲ, ಯಾವ ಸಂಸ್ಥೆ ನಮ್ಮ 100 ವರ್ಷದ ಒಂದು ಸಂಭ್ರಮದ ದಿನವನ್ನು ಆಚರಣೆ ಮಾಡ್ತದೋ ಅದಕ್ಕೆ ಯಾವುದೇ ಎಫ್ಸಿಆರ್ ಅವಶ್ಯಕತೆಯೂ ಇಲ್ಲ, ನೋಂದಣಿ ಅವಶ್ಯಕತೆಯೂ ಇಲ್ಲ. ಅದನ್ನು ಪ್ರಶ್ನೆ ಮಾಡ್ತಕ್ಕಂತಹ ಶಕ್ತಿ ಕ್ರೈಸ್ತರಿಗಿದ್ದರೂ ಅದನ್ನು ಮಾಡ್ತಾ ಇಲ್ಲ. ಶಕ್ತಿ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಕ್ರೈಸ್ತರ ತ್ಯಾಗ ತುಂಬ ದೊಡ್ಡ ಕೊಡುಗೆ ಆಗಿದೆ. ಆದರೂ ಸಹ ನಮ್ಮ ಸೇವಕರುಗಳು, ನಮ್ಮ ವಿಶ್ವಾಸಿಗಳು, ನಮ್ಮ ನಾಯಕರುಗಳು ಅದರ ಬಗ್ಗೆ ಯಾವುದೇ ವಿಚಾರವನ್ನು ಮಾಡದೆ ಇವತ್ತಿನ ಈ ಪ್ರಸ್ತುತ ಸಮಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಿಕ್ಕೊಂಡಿದ್ದೇವೆ. ಆರ್ಟಿಕಲ್ 25 ಪ್ರಕಾರವಾಗಿ ನಮಗಿರ್ತಕ್ಕಂಥ ಸಂವಿಧಾನಾತ್ಮಕ ಹಕ್ಕುಗಳ ಬಗ್ಗೆನೂ ಸಹ ನಮ್ಮಿಂದ ಕಸಲ್ಪಡ್ತಾ ಇದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಸಹ ಆದೇಶ ಮಾಡಿದೆ, ಯಾವ ವ್ಯಕ್ತಿ ಅವನು ಯಾವುದೇ ಧರ್ಮಕ್ಕೆ ಸೇರಿದವಾಗಿರಲಿ, ಯಾವುದೇ ನಂಬಿಕೆಯಲ್ಲಿ ಅವನಿರಲಿ, ಒಂದು ಸಾರಿ ಅವನು ಯೇಸಪ್ಪನ ಸಂವಿಧಾನಕ್ಕೆ ಬಂದು ದೇವರ ಆರಾಧನೆಯನ್ನು ಮಾಡಿ ದೇವರ ವಾಕ್ಯವನ್ನು ಪ್ರಸಾರ ಮಾಡುವಾಗ ಈಸ್ ಆಟೋಮೆಟಿಕ್ ಕ್ರಿಶ್ಚಿಯನ್. ಯಾಕಂದರೆ ಆನಂದ್ ಅಂತ ಹೇಳುವ ಒಬ್ಬ ಪಾಸ್ಟರ್ ಅವರ ಒಂದು ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆಂಧ್ರದ ಒಬ್ಬರು ಒಂದು ಕೇಸನ್ನು ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಅವನಿಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಅವನಿಗೆ ಬೇರೆ ಬೇರೆ ಯಾವುದೇ ಕ್ರಿಯೆಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಅವನು ಯೇಸಪ್ಪನನ್ನು ಸ್ವೀಕಾರ ಮಾಡಿಕೊಂಡು ದೇವರ ಸೇವೆಯನ್ನು ಮಾಡುವಾಗ ಈಸ್ ಆಟೋಮೆಟಿಕಲಿ ಕ್ರಿಶ್ಚಿಯನ್ ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ನಮ್ಮ ವಿಶ್ವಾಸಿಗಳು, ನಮ್ಮ ಕ್ರೈಸ್ತರು ಒಟ್ಟಾಗಿ ಸೇರಿ ನಾವು ಕಾರ್ಯಗಳನ್ನು ಮಾಡಿದಾಗ ನಾವು ನಿಜವಾಗಿಯೂ ಸರ್ಕಾರವನ್ನು ಮನಿಸಲಿಕ್ಕೆ, ಸರ್ಕಾರದಿಂದ ನಮಗಿರ್ತಕ್ಕಂತಹ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯಕಾರಿ ಆಗುತ್ತೆ. ಹಾಗಿರುವುದರಿಂದ ಎಲ್ಲರಿಗೆ ನಾನು ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ದಯಮಾಡಿ ನೀವೆಲ್ಲರೂ ಒಟ್ಟಾಗಿ, ಕ್ರೈಸ್ತರು ಮೊದಲನೇದಾಗಿ ಒಟ್ಟಾಗಿ, ಯಾಕೆಂದರೆ ಅನೇಕ ಕಡೆಗಳಲ್ಲಿ ಇವತ್ತಿನ ದಿವಸದಲ್ಲಿ ನಾನು ನೋಡ್ತಾ ಇದ್ದೇನೆ, ತುಂಬ ಜನ ಬಂದು ಬಡ ಸೇವಕರ ಹತ್ರ ಅವರ ಬಯೋಡೇಟಾಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರ ಹೆಸರು, ಅವರ ಆಧಾರ್ ಕಾರ್ಡ್ಗಳು, ಅವರ ಅಕೌಂಟ್ ನಂಬರ್ಸ್ಗಳು ಎಲ್ಲವನ್ನು ಪಡ್ಕೊಂಡು ನಾವು ನಿಮಗೇನೋ ಒಂದು ರೀತಿ ಸಹಾಯವನ್ನು ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸೇವಕರ ನನ್ನ ಮನವಿ ಇದೆ, ದಯಮಾಡಿ ನಿಮ್ಮ ವೈಯಕ್ತಿಕವಾದಂಥ ಪರಿಚಯವನ್ನು, ವೈಯಕ್ತಿಕ ವಿಷಯಗಳನ್ನು ನೀವು ದಯಮಾಡಿ ಯಾರಿಗೂ ಸಹ ಅದನ್ನು ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಏಕೆಂದರೆ ಮುಂದೆ ಯಾವ ವ್ಯಕ್ತಿ ಎಲ್ಲಿ ಏನು ಹೇಗಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಜನರು ಇಷ್ಟೊಂದು ಮುಗ್ಧರಾಗಿದ್ದಾರೆ ಅಂದರೆ ಆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಸರ್ಕಾರನೇ ಹೇಳುತ್ತೆ, ಯಾವುದೇ ರೀತಿ ನಿಮ್ಮ ವೈಯಕ್ತಿಕವಾದಂಥ ವಿಷಯಗಳನ್ನು ಬೇರೆಯವರಿಗೆ ತಿಳಿಸಬೇಡಿ ಅಂತ. ಆದರೆ ಕೆಲವು ಸಂಘಟನೆಗಳು ಹುಟ್ಟಿದೆ ನಮ್ಮ ಕರ್ನಾಟಕದಲ್ಲಿ, ಅವ್ರು ಎಲ್ಲಿಯವರೋ ಗೊತ್ತಿಲ್ಲ, ನಾವು ಎಲ್ಲಿದ್ದೀವೋ ಗೊತ್ತಿಲ್ಲ, ಆದರೆ ತಕ್ಷಣ ನಂಬಿಬಿಟ್ಟು ನಮ್ಮ ಆಧಾರ್ ಕಾರ್ಡು, ನಮ್ಮದು ಪ್ಯಾನ್ ಕಾರ್ಡು, ನಮ್ಮ ಅಕೌಂಟ್ ನಂಬರು, ನಮ್ಮ ಹೆಸರು, ನಮ್ಮ ಫೋಟೋ, ನಮ್ಮ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೊಟ್ಟು ಮತ್ತು 500 ರೂಪಾಯಿ ಕಾಣಿಕೆನೂ ಕೊಡ್ತಾ ಇದ್ದೀವಿ ಅವರಿಗೆ, ಎನ್ರೋಲ್ಮೆಂಟ್ ಫೀಸ್. ಅದಕ್ಕಾಗಿ ದೈವ ಸೇವಕರುಗಳಲ್ಲಿ ನನ್ನ ವಿನಂತಿ ಇದೆ, ಎಲ್ಲ ಡಿನಾಮಿನೇಷನ್ ಅವರವರ ಲೆವೆಲಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸೆವೆಂತ್ ಡೇ ಅಡ್ವೆಂಟಿಸ್ಟು, ನ್ಯೂ ಅಪೋಸ್ತಲರು, ಬ್ರದರನ್ ಚರ್ಚು, ಹೆಬ್ರೋನ್ ಚರ್ಚು, ಅನೇಕ ಸೇವೆಗಳನ್ನು ಡಿನಾಮಿನೇಷನ್ಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಅವರವರ ತಲಾಂತ ಪ್ರಕಾರವಾಗಿ ಅವರು ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಯಾವುದಕ್ಕೂ ಇದು ಕಡಿಮೆ, ಇದು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ, ಇದು ಸತ್ಯ, ಇದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸೇವಕರಲ್ಲಿಯೂ ಪವಿತ್ರಾತ್ಮನ ವರ ಇದೆ, ಎಲ್ಲ ಸೇವಕರಲ್ಲಿಯೂ ಪವಿತ್ರಾತ್ಮನ ಶಕ್ತಿ ಇದೆ, ಎಲ್ಲ ಸೇವಕರಲ್ಲಿ ಒಂದು ಆತ್ಮಿಕ ಬಲವನ್ನು ಹೊಂದಿ ಅವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ 13ನೇ ತಾರೀಕು ಗುರುವಾರ ಮುಂಜಾನೆ 11 ಗಂಟೆಗೆ ರಂಗಮಂದಿರ ಬೀದರ್ನಲ್ಲಿ ನಾವು ಒಂದು ಐಕ್ಯತ ಕೂಟವನ್ನು ಕರೆದಿದ್ದೇವೆ. ನಮ್ಮ ವಾರ್ಷಿಕೋತ್ಸವ ನಾವು ಮಾಡ್ಕೊಳ್ತೇವೆ. ಅದಾದ ಮೇಲೆ ಇಂಟರ್ ಡಿನಾಮಿನೇಷನ್ ಮೀಟಿಂಗ್, ಎಲ್ಲ ಮಿಷನರಿಗಳು, ಎಲ್ಲ ಸೇವಕರುಗಳು, ಎಲ್ಲ ವಿಶ್ವಾಸಿಗಳು ಆ ಒಂದು ಸಮಾರಂಭಕ್ಕೆ ನೀವು ಬನ್ನಿ. ನಮ್ಮ ಹಕ್ಕುಗಳ ಬಗ್ಗೆ ನಾವು ಪರಿಚಯಿಸೋಣ. ನಮ್ಮ ಹಕ್ಕುಗಳ ನಿಷ್ಪ್ರಯೋಜನ ಆಗ್ತಿರ್ತಾರೆ. ನಾವು ಇಷ್ಟೆಲ್ಲ ವಿದ್ಯಾವಂತರಾಗಿದ್ದುಕೊಂಡು ನಾವು ಅವಿದ್ಯಾವಂತರಾಗಿ ವರ್ತನೆ ಮಾಡಿದರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಿರೋದ್ರಿಂದ ಕ್ರೈಸ್ತರು ಐಕ್ಯ ಆದಂಥ ಜನ,
ಒಂದು ದೇವರ ರಾಜ್ಯಕ್ಕೆ ಎದುರು ನೋಡ್ತಕ್ಕಂಥ ಜನ, ಈ ಲೋಕವನ್ನು ತುಚ್ಛವನ್ನು ಏನಿಸ್ತಕ್ಕಂಥ ಜನ, ನಾವು ಆ ಲೋಕಕ್ಕಾಗಿ ಜೀವಿಸುವಾಗ ನಾವು ಜೀವಿಸುವ ಮಟ್ಟಿಗೆ ನಾವು ಸಮಾಜಕ್ಕಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ನಿಮ್ಮ ಸಭೆ, ನಿಮ್ಮ ಸದಸ್ಯರ ಕಾಯುವಿಕೆಯೂ ಅಷ್ಟೇ ಪ್ರಾಮುಖ್ಯವಾಗಿದೆ. ಇವತ್ತಿನ ದಿವಸದಲ್ಲಿ ನೋಡುವಾಗ ನಾನೇ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸದಸ್ಯರಿಗೆ ನೀವೇನು ರಕ್ಷಣೆ ಕೊಡೋಕ್ಕಾಗುತ್ತೆ? ಹಾಗಾಗಿ ಕಾನೂನಾತ್ಮಕವಾಗಿ ನಿಮ್ಮ ಸಭೆಗಳನ್ನು ನೀವು ಯಾವಾಗಲೂ ಆ ಒಂದು ನೋಂದಣಿಯುತ ಒಂದು ಅಧೀನದಲ್ಲಿ ಬಂದು ನಿಮ್ಮ ಸಂಸ್ಥೆಯನ್ನು ಒಂದು ರೆಕಗ್ನೇಷನ್ ಸಂಸ್ಥೆಗಾಗಿ ಮಾಡಿಕೊಂಡು ನೀವು ನಿಮ್ಮ ಸೇವೆಯನ್ನು ಮಾಡಬೇಕನ್ನೋ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ 106 ಜನ ಸೇವಕರನ್ನು ನಾವು ಸರ್ಕಾರದಿಂದ ಒಂದು ರೆಕಗ್ನೇಷನ್, ಒಂದು ಲೈಸೆನ್ಸನ್ನು ಇಶ್ಯೂ ಮಾಡಿಕೊಟ್ಟಿದ್ದೇವೆ. ಎಲ್ಲ ಸೇವಕರು ಅದನ್ನು ಪಡ್ಕೊಳ್ಬೇಕು. ಹಾಗೆ ಮುಂದಿನ ಸೇವೆಯನ್ನು ನೀವು ನಡೆಸ್ಕೊಂಡು ಹೋಗಬೇಕು. ಆಮೇಲೆ ಇವತ್ತು ನಾವು ಸರ್ಕಾರವನ್ನು ಹೇಳಿದ್ದನ್ನು ಕೇಳ್ಕೊಳ್ಳೋದಕ್ಕಿಂತ ಈಗ ನಾವು ಆಗಾಗಲೇ ಮೆಮೊರಂಡಮನ್ನು ನಾವು ಕಳಿಸ್ತಾ ಇದ್ದೇವೆ. ಇದೇ ಪ್ರಕಾರವಾಗಿ ನಾವು ಹೋಗಿ ಇವನ್ನ ಬೆಂಗಳೂರುವರೆಗೆ ಹೋಗಿ ನಮ್ಮ ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಸರ್ಕಾರ ನಮ್ಮ ಹತ್ರ ಬರಬೇಕು. ನಾವು ಸರ್ಕಾರದ ಹತ್ರ ಹೋಗೋದಲ್ಲ, ನಾವು ವಿಧಾನಸೌಧ ಹತ್ರ ಹೋಗೋದಲ್ಲ, ಅವರು ನಮ್ಮ ಜೊತೆ ಕರೆಸ್ಕೊಳ್ತಕ್ಕಂಥ ಶಕ್ತಿ ಕ್ರೈಸ್ತರಿಗೆ ಮಾತ್ರ ಇದೆ. ಸೊ ಹಾಗಿರುವುದರಿಂದ ಇವತ್ತಿನ ಈ ಒಂದು ಪ್ರೆಸ್ ಮೀಟಿನ ಮುಖಾಂತರವಾಗಿ ನಾನು ಹೇಳ್ಕೊಳ್ಳೋದಂದರೆ ಎಲ್ಲ ದೇವ ಸೇವಕರುಗಳು ಈ ಒಂದು ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಸನ್ನತೆ ಬಹಳಷ್ಟು ಅವಶ್ಯಕತೆ ಇದೆ. ನಿಮ್ಮ ಪ್ರಾರ್ಥನೆ ತುಂಬ ಅವಶ್ಯಕತೆ ಇದೆ. ನೀವುಗಳಲ್ಲದೆ ನಿಮ್ಮ ಸದಸ್ಯರುಗಳನ್ನು ಈಗ ಪರಿಚಯಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಕೊಟ್ಟು ನಿಮ್ಮ ಸಹಕಾರವನ್ನು ನಮಗೆ ಕೊಟ್ಟು ಈ ಒಂದು ಸಂಘಟನೆ ಒಳ್ಳೆ ರೀತಿಯಿಂದ ಬೆಳೆಯಲು ಕ್ರೈಸ್ತರ ಸೇವೆಗಾಗಿ ದುಡಿಯುವ ರೀತಿಯಲ್ಲಿ ನೀವು ಸಹಾಯ ಮಾಡ್ತಾರೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ನಮಸ್ಕಾರ. ಆರ್ಚ್ ಬಿಷಪ್ ಸ್ಟೀಫನ್ ಸುರೇಶ್ ಅವರು ಬರ್ತಾ ಇದ್ದಾರೆ ಮೈಸೂರಿನಿಂದ. ಆಮೇಲೆ ಅವರು ಆರ್ಚ್ ಬಿಷಪ್ ಆಗಿದ್ದಾರೆ ಪಾಸ್ಟರ್ ಸ್ಟೀಫನ್ ಸುರೇಶ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಪಾಸ್ಟರ್ ಸಿ ರಾಮು ಅವರು ಒಬ್ಬ ಬೈಬಲ್ ತಜ್ಞರಾಗಿದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಪೃಥ್ವಿಪಾಲ್ ಅಂತ ಅವರು ಸಹ ಬರ್ತಾ ಇದ್ದಾರೆ. ಪೃಥ್ವಿಪಾಲ್ ಅವರು ಇರ್ತಾರೆ. ಅದಾದ ಮೇಲೆ ನಮ್ಮ ದಾವಣಗೆರೆಯಿಂದ ಕರುಣಕರೆ ಅಂತ ಹೇಳಿ ಸೇವಕರು ಬರ್ತಾ ಇದ್ದಾರೆ. ಶಿವಮೊಗ್ಗದಿಂದ ನಮ್ಮ ಪ್ರಭಾಕರೆ ಅಂತ ಒಬ್ಬ ಸೇವಕರು ಬರ್ತಾ ಇದ್ದಾರೆ. ಆಮೇಲೆ ಒಬ್ಬ ಬಿಷಪ್ ವರ್ಗೀಶ್ ಕೆ ವರ್ಗೀಶ್ ಅಂತ ಅಯ್ಯನವರು, ಅವರು ಚಿಕ್ಕಮಗಳೂರವರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಚಾಮರಾಜನಗರದಿಂದ ಪಾಸ್ಟರ್ ಡಾನಿಯಲ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಆಮೇಲೆ ಎಲ್ಲ ಜಿಲ್ಲೆಗಳಿಂದ ಈ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಐಕ್ಯತೆಗಾಗಿ, ಕ್ರೈಸ್ತರ ಒಕ್ಕಟ್ಟಿಗಾಗಿ ಎಲ್ಲ ಸೇವಕರಿಗೂ ಒಟ್ಟು ಸೇರಿ ತಮ್ಮ ಸೇವೆಯನ್ನು ಮುಂದುವರಿಸಬೇಕನ್ನೋ ಒಂದು ಒಂದೇ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 2026ರಂದು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಒಂದು ವಾರ್ಷಿಕೋತ್ಸವದ ನಿಮಿತ್ತವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರತ್ಯೇಕವಾಗಿ ಎಲ್ಲ ಕ್ರೈಸ್ತರನ್ನು ಒಟ್ಟಾಗಿ ಸೇರಿಸಿ ಐಕ್ಯತೆಯ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಒಂದು ವಾರ್ಷಿಕೋತ್ಸವ ಅನ್ನು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕ್ರೈಸ್ತರು ಒಟ್ಟಾಗಿರಬೇಕೆಂಬುದಾಗಿ ಮುಖ್ಯ ಉದ್ದೇಶವಾಗಿದೆ. ವಾರ್ಷಿಕೋತ್ಸವಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕ ಕ್ರೈಸ್ತರು ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದೊಟ್ಟಿಗೆ ಹೋರಾಡುವುದಕ್ಕಾಗಿ ಮುಖ್ಯವಾಗಿ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇದಾಗಿ ಏನಾಗಿತ್ತಂದರೆ ಆಂಟಿ ಕನ್ವರ್ಷನ್ ಬಿಲ್ ಅಂದರೆ ಮತಾಂತರ ಕಾಯ್ದೆಯನ್ನು ನಾವು ಹಿಂಪಡಿತೇವೆ ಎಂಬುದಾಗಿ ಆಶ್ವಾಸನೆ ಕೊಟ್ಟಿತ್ತು. ಸೊ ಅದು ಯಾವ ಲೆಕ್ಕಕ್ಕೂ ಅವರಲ್ಲಿ ಕಾಣ್ತಾ ಇಲ್ಲ. ಸೊ ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ರಾಜ್ಯೋತ್ಸವ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕಾ ವಾರ್ಷಿಕೋತ್ಸವ ಮತ್ತು ಆ ಒಂದು ಐಕ್ಯತೆ ಕೂಟದ ನಿಮಿತ್ತವಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾವು ಸರ್ಕಾರಕ್ಕೆ ಒತ್ತಿ ಹೇಳಿ ಇದನ್ನು ಬಿಲ್ ವಾಪಸ್ ಪಡಬೇಕೆಂಬಂಥ ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾಕಂದರೆ ಎಲ್ಲರಲ್ಲಿ ಬರುವಂತಹ 13ನೇ ತಾರೀಕಿಗೆ ನಿಮ್ಮ ಆಲಯಗಳಿಂದ ಪ್ರತಿಯೊಬ್ಬ ಸದಸ್ಯರಿಗೆ ತೆಗೆದುಕೊಂಡು ಬರಬೇಕು. ಅದಕ್ಕಿಂತ ಮುಂಚಿತವಾಗಿ 10ನೇ ತಾರೀಕು ಭಾನುವಾರ ಬರುವುದರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಮುಖ್ಯವಾಗಿ ನಿಮ್ಮ ಮಾಡ್ತಕ್ಕಂಥ ಸೇವೆ ಕ್ಷೇತ್ರಗಳಲ್ಲಿ ಪ್ರಸಂಗ ಮಾಡುವುದಲ್ಲದೆ ಅವತ್ತಿನ ದಿವಸ ನೀವು ಒಂದು ಪ್ರಕಟಣೆಯಲ್ಲಿ ತಿಳಿಸಿಕೊಡ್ಬೇಕೇನೆಂದರೆ
ಕ್ರೈಸ್ತರ ಐಕ್ಯತೆ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವಾರ್ಷಿಕೋತ್ಸವ ನಿಮಿತ್ತವಾಗಿ ನಾವು ಒಟ್ಟಾಗಿ ಸೇರ್ತಾ ಇದ್ದೇವೆ. ಅದಕ್ಕಾಗಿ ದಯಮಾಡಿ ನಿಮ್ಮ ಸಭೆಗಳಿಂದ ಪ್ರತಿಯೊಬ್ಬರು ಬರಬೇಕೆಂಬುದಾಗಿ ನೀವು ನಿಮ್ಮ ಸಭೆಗಳಲ್ಲಿ ಹೇಳಿಕೊಳ್ಳಿ. ಯಾಕಂದ್ರೆ ನಾವು ಎಲ್ಲಿವರೆಗೆ ಈ ರೀತಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿವರೆಗೆ ಒಟ್ಟಾಗಿ ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲ ಸಭಾಪಾಲಕರುಗಳಲ್ಲಿ ಮನವಿ ಮಾಡಿಕೊಳ್ಳೋದ್ರಿಂದ 10ನೇ ತಾರೀಕು ಭಾನುವಾರ ಇರೋದ್ರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಪ್ರತ್ಯೇಕವಾಗಿ ಒತ್ತಾಗಿ ಕೊಟ್ಟು ನಿಮ್ಮ ಸಭಿಕರನ್ನು ತೆಗೆದುಕೊಂಡು ಬರ್ರಿ. ಯಾಕಂದ್ರೆ ಸರ್ಕಾರದ ಮೇಲೆ ನಾವು ಒತ್ತಡ ಹೇರಬೇಕಾಗಿದೆ. ಈ ಸರ್ಕಾರವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇರ್ತದೋ ಹೋಗ್ತದೋ ಗೊತ್ತಿಲ್ಲ, ಯಾಕಂದ್ರೆ ಇವರು ಪೀರಿಯಡ್ ಕೂಡ ಮುಗಿಲಕ್ಕೆ ಬರ್ತಾ ಇದೆ. ಸೊ ಅದರ ಒಳಗಾಗಿ ನಾವು ಹೆಚ್ಚಾಗಿ ಇಡೀ ರಾಜ್ಯದಾದ್ಯಂತ ಒಂದು ಹೋರಾಡಲಿಕ್ಕೆ ನಾವು ಸಿದ್ಧ ಮಾಡಲಿಕ್ಕಿದ್ದೇವೆ, ಹೋರಾಟ ಮಾಡಲಿಕ್ಕೆ. ಸೊ ಅದಕ್ಕಾಗಿ ಎಲ್ಲರೂ ಇದಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕು. ಯಾಕಂದ್ರೆ ಈ ಆಂಟಿ ಕನ್ವರ್ಷನ್ ಬಿಲ್ ಎಂಬುದಾಗಿ ನೋಡುವಾಗ ಇದು ಬಹಳಷ್ಟು ಒಳ್ಳೆಯದಿದೆ. ಯಾವ ರೀತಿ ಅಂದ್ರೆ ಮನುಷ್ಯನು ರೂಪಾಂತರ ಅಂತಂದ್ರೆ ಯಾವ ರೀತಿ ಅಂದ್ರೆ ತನ್ನ ಹಳೆ ಜೀವಿತವನ್ನು ಬದಲಾವಣೆ ಮಾಡಿ ಹೊಸ ಜೀವಿತದ ಕಡೆಗೆ ಹೋಗುವುದು. ಆದರೆ ಈ ಲೌಕಿಕವಾಗಿ ನೋಡುವಾಗ ಅದನ್ನು ಎಲ್ಲರನ್ನು ಮತಾಂತರ ಮಾಡ್ತಾ ಇದ್ದಾರೆ, ಕ್ರೈಸ್ತ ಮತಕ್ಕೆ ಸೇರಿಸ್ತಾ ಇದ್ದಾರೆ. ಅದು ಬಹಳಷ್ಟು ತಪ್ಪು ಕಲ್ಪನೆಯಾಗಿದೆ. ಮತಾಂತರ ಮಾಡ್ತಾ ಇಲ್ಲ, ನಾವು ಮಾನಸಾಂತರ ಮಾಡುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಪ್ರತಿಯೊಬ್ಬರು ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ತನ್ನ ಜೀವಿತವನ್ನು ಸಮಾಧಾನಕರವಾಗಿ ಸುಖಕರವಾಗಿ ಜೀವಿಸಬೇಕೆಂಬಂತಹ ಒಂದು ಮಾರ್ಗ ಇದೆ. ಆದರೆ ಇವರು ಅದಕ್ಕೆ ಯಾವುದೋ ಒಂದು ಬಣ್ಣವನ್ನು ಹಚ್ಚಿ ಮತಾಂತರ ಎಂಬುದಾಗಿ ಬಣ್ಣ ಕೊಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಅವರಲ್ಲಿ ಪ್ರಶ್ನೆ ಇರುವುದರಿಂದ ಇವೆಲ್ಲವೂ ಬಿಡುಗಡೆ ಆಗಬೇಕು. ಯಾಕಂದ್ರೆ ನಾವು ಒಟ್ಟಾಗಿ ಸೇರಿ ಸರ್ಕಾರದ ಮೇಲೆ ಒತ್ತಡ ಹೇರುವಾಗ ಈ ಆಂಟಿ ಕನ್ವರ್ಷನ್ ಬಿಲ್ ಹಿಂತೆಗೆಯಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ನಮ್ಮ ಕ್ರೈಸ್ತರು ಶಾಂತಿ ಪ್ರಿಯರು, ಹೌದು, ನಿಜವಾಗ್ಲೂ ಶಾಂತಿ ಪ್ರಿಯರು. ಪ್ರಾರ್ಥನೆ ಮಾಡುವಂತಹ ಸಮಾಜ ಅಂದರೆ ಕ್ರೈಸ್ತ ಸಮಾಜ. ಅವರವರ ಸಮಾಜಗಳನ್ನು ನೋಡುವಾಗ ಅವ್ರು ಯಾವ ರೀತಿ ಪ್ರೇರ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಕ್ರೈಸ್ತ ಸಮಾಜ ಹೇಗಿದೆ ಅಂದರೆ ಪ್ರತಿಯೊಬ್ಬರ ಒಳಿತಿಗಾಗಿ, ಯಾವ ಧರ್ಮ ಬರೋದಿಲ್ಲ, ಜಾತಿ ಬರೋದಿಲ್ಲ, ಎಲ್ಲರಿಗಾಗಿ, ಎಲ್ಲ ಇಡೀ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಸಮಾಜ ಅಂದರೆ ಅದು ಕ್ರೈಸ್ತ ಸಮಾಜ. ಸೊ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಆಂಟಿ ಕನ್ವೆನ್ಷನ್ ಬಿಲ್ ವಿರೋಧ ನಾವು ಹೋರಾಟ ಮಾಡಲಿಕ್ಕೆ ಇಳಿಯಲಿಕ್ಕಿದ್ದೇವೆ. ದಯಮಾಡಿ 13/8/2026 ಗುರುವಾರದಂದು ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅಯ್ಯನವರ ನೇತೃತ್ವದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಅದಕ್ಕಾಗಿ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಮತ್ತು ಸಹೋದರ ಪ್ರತಿಭಾಪಾಲ್, ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರತಿಭಾಪಾಲ್ ಮತ್ತು ಆರ್ಚ್ ಬಿಷಪ್ ಡಾಕ್ಟರ್ ಸ್ಟೀಫನ್ ಸುರೇಶ್ ಅವರು ಕಾರ್ಯಾಧ್ಯಕ್ಷರು, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಮೈಸೂರು. ಆಮೇಲೆ ಸಿ ರಾಮು ಉಪಾಧ್ಯಕ್ಷರು ಬೆಂಗಳೂರು, ಮತ್ತು ಬಿಷಪ್ ಕೆ ಎ ವರ್ಗೀಶ್ ಚಿಕ್ಕಮಗಳೂರು, ಮತ್ತೆ ಶ್ರೀಧರ್ ಸಾಮುವೆಲ್ ರಾಜ್ಯ ಅಧ್ಯಕ್ಷರು ಚಿಕ್ಕಮಗಳೂರು, ಸಹೋದರ ಪ್ರಕಾಶ್ ಕೋಟೆಯವರು ರಾಜ್ಯ ಕಾರ್ಯಾಧ್ಯಕ್ಷರು, ಪಾಸ್ಟರ್ ಡ್ಯಾನಿಯಲ್ ಜಿಲ್ಲಾಧ್ಯಕ್ಷರು ಚಾಮರಾಜನಗರ, ಮತ್ತು ಪಾಸ್ಟರ್ ಕರುಣಾಕರ್ ಉಪಾಧ್ಯಕ್ಷರು ದಾವಣಗೆರೆ, ಸಹೋದರ ಲೋಕೇಶ್ ಸಂಘಟನಾ ಕಾರ್ಯದರ್ಶಿಗಳು ಹಾಸನ, ಪಾಸ್ಟರ್ ಚಂದ್ರಕಾಂತ್ ಜಿಲ್ಲಾಧ್ಯಕ್ಷರು ಹಾವೇರಿ, ಪಾಸ್ಟರ್ ಸಹೋದರ ರಾಜೇಶ್ ಜ್ಯೋತಿ ಕಲ್ಯಾಣ ಕರ್ನಾಟಕ ಉಸ್ತುವಾರಿಗಳು ಅಬ್ರಾಹಂ ನತಾನಿಯಲ್ ಜಿಲ್ಲಾಧ್ಯಕ್ಷರು ಕೊಪ್ಪಳ, ಸಹೋದರ ಸಾಮ್ಸನ್ ಇಪ್ಪಳಗಾಂವ್ ಕಾರ್ಯಾಧ್ಯಕ್ಷರು ಹೈದರಾಬಾದ್ ಕರ್ನಾಟಕ, ಪಾಸ್ಟರ್ ಗೋಪಿನಾಥ್ ಅಧ್ಯಕ್ಷರು ವಿಜಯನಗರ ಜಿಲ್ಲೆ, ಸಹೋದರ ಯೇಸುದಾಸ್ ಜಿಲ್ಲಾಧ್ಯಕ್ಷರು ಕೋಲಾರ, ಶ್ರೀನಿವಾಸ್ ಮೋಜಸ್ ಜಿಲ್ಲಾಧ್ಯಕ್ಷರು ಚಿಕ್ಕಮಗಳೂರು, ಪಾಸ್ಟರ್ ಅಮರ್ ಚಿತ್ರದುರ್ಗ, ಪಾಸ್ಟರ್ ಅಬ್ರಾಹಂ ಮಂಡ್ಯ, ಹೀಗೆ ನಾನಾ ತರ ಜಿಲ್ಲೆಗಳಿಂದ ಎಲ್ಲರೂ ಬರಲಿಕ್ಕಿದ್ದಾರೆ. ಸೊ ಅದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯಿಂದ ಎಲ್ಲ ಸಭಾಪಾಲಕರಲ್ಲಿ ಮತ್ತೊಂದು ಆವರ್ತಿ ಮನವಿ ಏನಂದ್ರೆ 10ನೇ ತಾರೀಕು ನಿಮ್ಮ ಸಭೆಗಳಲ್ಲಿ ನಿಮ್ಮ ವಿಶ್ವಾಸಿಗಳನ್ನು ಪ್ರಕಟಣೆಯಲ್ಲಿ ತಿಳಿಸಿ ಈ ಕಾರ್ಯಕ್ರಮ ತೆಗೆದುಕೊಂಡು ಬಂದು ಯಶಸ್ವಿ ಮಾಡಬೇಕೆಂಬುದಾಗಿ ಈ ಮಾಧ್ಯಮದ ಮೂಲಕ ತಮಗೆ ತಿಳಿಸಿಕೊಡುತ್ತೇನೆ. ಎಲ್ಲರಿಗೂ ವಂದನೆಗಳು. ಸುಮಾರು ಜನಗಳಿದ್ದಾರೆ. ಅಂಕಿಅಂಶಗಳನ್ನು ನೋಡಬೇಕಾದ್ರೆ ಒಂದು 43,000 ಟೋಟಲ್ ಇಡೀ ಕರ್ನಾಟಕದಲ್ಲಿ 63,000. ಸೊ ಅದರಲ್ಲಿ ಪ್ರತ್ಯೇಕವಾಗಿ ಸಾವಿರಾರು ಗಟ್ಟಲೆ ಪಾಸ್ಟರ್ಗಳೇ ಹೆಚ್ಚಾಗಿದ್ದಾರೆ. ಸೊ ಅದಕ್ಕಾಗಿ ಪಾಸ್ಟರ್ಗಳಿಗೆ ಇವೆಲ್ಲ ಕೊರತೆಗಳಿರುವುದರಿಂದ ನಾವು ಪ್ರತ್ಯೇಕವಾಗಿ ಪಾಸ್ಟರ್ಗಳಾಗಲಿ ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳಾಗಲಿ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ವಿನಃ ಬೇರೆ ಯಾವ ಉದ್ದೇಶಕ್ಕಾಗಿಲ್ಲ. ಒಂದು ಸುಮಾರು ಒಂದು 1,000 ಮೇಲೆ ಸೇರ್ಬೋದು. ಬೀದರ್ ಜಿಲ್ಲೆಯಲ್ಲಿ 1,000-1,500ವರೆಗೆ ಸೇರ್ಬೋದು ಅಷ್ಟು. ಬೀದರ್ ಬೇರೆ ಜಿಲ್ಲೆಗಳಿಂದ ಅವರವರ ಸಮಯ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ
ಮಧ್ಯಾಹ್ನ ಲಂಚ್ವರೆಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಮಾಧ್ಯಮದವರು ಸಹ ಬರೆದು ನೀವೆಲ್ಲರೂ ಮತ್ತೊಂದು ವಿಶೇಷ ವಿನಂತಿ ಇರದೆ ತಮ್ಮ ಮಾಧ್ಯಮದ ಮೂಲಕ ತಿಳಿಪಡಿಸಿದ್ರೆ ತಾವು ಬಂದು ಬಹಳಷ್ಟು ಸಹಕಾರ ಮಾಡ್ತಿದ್ರೆ ಅವತ್ತಿನ ದಿನದಲ್ಲಿ ನೀವು ತಪ್ಪದೆ ಇನ್ನು ಮುಂದೆ ನಿಮ್ಗೆ ಮೆಸೇಜ್ ಕೊಟ್ಟಿಲ್ಲ ಅಂದ್ರೆ ದಯಮಾಡಿ ಬಂದು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡುತ್ತೆ. ಪಠ್ಯ ಅಲ್ಲಿ